ಬಿಜೆಪಿ ಶಾಸಕ ಮುನಿರತ್ನಗೆ ಹೆಚ್ಚಾಯಿತು HIV ಕೇಸ್ ಭಯ. ಅತ್ಯಾಚಾರ, ಹನಿ ಟ್ರ್ಯಾಪ್, HIV ಹರಡುವ ಯತ್ನ ಸತ್ಯ ಅನ್ನೋದು ಈಗ ಗೊತ್ತಾಗಿದೆ. ಅವರು ಜಾಮೀನಿನ ಮೇಲೆ ಹೊರಗಡೆ ಇರಬಹುದು, ಆದರೆ ಅವ್ರ ಮೇಲೆ ಬಂದಂಥ ಆರೋಪ ಶುದ್ಧ ಸತ್ಯ. ರೇಪ್ ಕೇಸು, ಹನಿ ಟ್ರ್ಯಾಪ್ ಕೇಸು, ಏಡ್ಸ್ ಟ್ರ್ಯಾಪು. ಈ ಆರೋಪಗಳು ಸಾಬೀತು ಅಂತ ಹೇಳಿ SIT ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ ಕೋರ್ಟ್ಗೆ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದೆ SIT. ಮುನಿರತ್ನ ಸೇರಿ 4 ಜನರ ವಿರುದ್ಧ ಸಲ್ಲಿಕೆಯಾಗಿದೆ. A1 ಇಲ್ಲಿ ಶಾಸಕ ಮುನಿರತ್ನ, A3 ಸುಧಾಕರ್, A7 ಶ್ರೀನಿವಾಸ್ P, A8 ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ವಿರುದ್ಧ ಚಾರ್ಜ್ ಶೀಟ್, ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾಗಿದೆ. ತನಿಖೆ ನಡೆಸಿ ಒಟ್ಟು 2481 ಪುಟಗಳ ಚಾರ್ಜ್ ಶೀಟನ್ನು ಅಧಿಕಾರಿಗಳು ಇಲ್ಲಿ ಸಲ್ಲಿಸಿದ್ದಾರೆ. SIT ಅಧಿಕಾರಿಗಳು ಅಂದರೆ ಇಲ್ಲಿ ಜಾತಿ ನಿಂದನೆ ಕೇಸದ್ದು ಅದು ಮತ್ತು ಸಪ್ರೇಟು. ಹಾಗಾಗಿ ಯಾವ್ಯಾವ ಕೇಸು? ಸೆಪ್ಟೆಂಬರ್ನಲ್ಲಿ BJP ಕಾರ್ಯಕರ್ತರೊಬ್ಬರು ಕಗ್ಗಲೀಪುರ ಠಾಣೆಗೆ ದೂರು ಕೊಟ್ಟಿದ್ದರು. ಸೆಪ್ಟೆಂಬರ್ 18ಕ್ಕೆ 7 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ತನ್ನ ಮೇಲೆ ಶಾಸಕ ಮುನಿರತ್ನ ಸಹಚರು ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಅವರು ಕಗ್ಗಲೀಪುರ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಮಹಿಳೆ ಅತ್ಯಾಚಾರ ಕೇಸ್ ಕೊಟ್ಟಿದ್ದರು. ಇದರ ಬೆನ್ನಲ್ಲೇ ರಾಮನಗರ ಪೊಲೀಸರು ಮುನಿರತ್ನ ಅವರನ್ನ ಕೋಲಾರದ ಬಳಿ ಬಂಧಿಸಿದ್ರು. ಎಸ್ಕೇಪ್ ಆಗಿ ಹೊರಟಿದ್ರು ಅವರು. ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರ SIT ರಚನೆ ಮಾಡಿತು. ಇದೀಗ ಈ ಪ್ರಕರಣದಲ್ಲಿ ತನಿಖೆ ಪೂರ್ಣಗೊಳಿಸಿ ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ತನಿಖೆಯನ್ನು ಪೂರ್ಣಗೊಳಿಸಿದ್ದಾರೆ SIT ಅಧಿಕಾರಿಗಳು. ಪ್ರಕರಣ ಸಂಬಂಧ 146 ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು. ನೋಡಿ, 146 ಸಾಕ್ಷಿಗಳು. ಅದರಲ್ಲಿ 8 ಜನ ಸಾಕ್ಷಿದಾರರನ್ನ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡಿಸಿದ್ದಾರೆ. ಬಳಿಕ 850 ದಾಖಲೆಗಳನ್ನು ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಾಕ್ಷಿಗಳ ಹೇಳಿಕೆ, ದಾಖಲಾತಿಗಳ ಕ್ರೋಢೀಕರಣವನ್ನಾಗಿ ಮಾಡಿಕೊಂಡಿದ್ದಾರೆ. ಮುನಿರತ್ನ ಕ್ರಿಮಿನಲ್ ಚಟುವಟಿಕೆ ಇನ್ಸ್ಪೆಕ್ಟರ್ ಕುಮ್ಮಕ್ ಕೊಟ್ಟಿದ್ದ. ವೈದ್ಯಕೀಯ FSL ವರದಿಗಳನ್ನು ಕೂಡ ಲಗತ್ತಿಸಲಾಗಿದೆ. ಸೆಪ್ಟೆಂಬರ್ನಲ್ಲಿ BJP ಕಾರ್ಯಕರ್ತೆಯೊಬ್ಬರು ಕಗ್ಗಲೀಪುರ ಠಾಣೆಗೆ ದೂರನ್ನು ಕೊಟ್ಟಿರ್ತಾರೆ. ಅದಾದ ಮೇಲೆ ಇವರು ಈ ಆರೋಪ ಬಂದ ಮೇಲೆ ಕೋಲಾರದ ಬಳಿ ಹೋಗ್ತಿರ್ತಾರೆ ಕಾರ್ನಲ್ಲಿ. ಅವ್ರನ್ನ ಅರೆಸ್ಟ್ ಮಾಡಿ ಪೊಲೀಸರು ಕರೆತರ್ತಾರೆ. ಯಾವ್ಯಾವ ಸೆಕ್ಷನ್ ಅಡಿ ಆರೋಪ ಇದೆ ನೋಡಿ. IPC 354A ಇದು ಲೈಂಗಿಕ ಕಿರುಕುಳ. 354C ಅನುಮತಿ ಇಲ್ಲದೆ ಮಹಿಳೆಯ ಅಶ್ಲೀಲ ದೃಶ್ಯಾವಳಿ ಚಿತ್ರೀಕರಣ. 376(2) ನಿರಂತರ ಅತ್ಯಾಚಾರ. 308 ಸಂತ್ರಸ್ತೆಯನ್ನು ಕೊಲ್ಲುವ ಉದ್ದೇಶ. ಸೆಕ್ಷನ್ಗಳಿದೆಲ್ಲವೂ. 1202 ಅಪರಾಧಿಕ ಸಂಚು. 504 ಉದ್ದೇಶಪೂರ್ವಕ ಅವಮಾನ ಮಾಡಲಾಯಿತು. 506 ಜೀವ ಬೆದರಿಕೆ. 270 ಅಪಾಯಕಾರಿ ರೋಗ ಹರಡುವಿಕೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಸೇರಿ ಇತರೆ ಪರಿಚ್ಛೇದಗಳಡಿ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ನೋಡಿ, ಇವೆಲ್ಲವೂ ಸೆಕ್ಷನ್ಗಳು. ಒಂದು 8ರಿಂದ 10 ಸೆಕ್ಷನ್ ಅದಾವೆ ನೋಡಿ. ಇನ್ನೂ 2 ಕೇಸ್ನಲ್ಲಿ ಚಾರ್ಜ್ ಶೀಟ್ ಬಾಕಿ ಇದೆ. ಅತ್ಯಾಚಾರ, ಜಾತಿ ನಿಂದನೆ, ಬೆದರಿಕೆ, ಹನಿ ಟ್ರ್ಯಾಪ್ ಯತ್ನ 4 ಪ್ರಕರಣ ಒಟ್ಟು. ಈ ಪೈಕಿ BBMP ಮಾಜಿ ಸದಸ್ಯ ವೇಲು ನಾಯ್ಕರ್ಗೆ ಜಾತಿ ನಿಂದನೆ ಮಾಡಿದ್ದು. ಈ ಪೈಕಿ BBMPಯ ಮಾಜಿ ಕಾರ್ಪೊರೇಟರು ಅವರಿಗೆ ಬೈದಿದ್ದು. BJP ಕಾರ್ಯಕರ್ತೆ ಮೇಲಿನ ಅತ್ಯಾಚಾರ ಪ್ರಕರಣಗಳ ತನಿಖೆ ಕಂಪ್ಲೀಟ್ ಆಗಿದೆ ನೋಡಿ. ಇನ್ನೂ 2 ಬಾಕಿ ಇದ್ದಾವೆ ಚಾರ್ಜ್ ಶೀಟು. ಅದರಲ್ಲಿ ಯಾವ್ಯಾವ ಅಂಶಗಳು ಪತ್ತೆಯಾಗ್ತೋ ಗೊತ್ತಿಲ್ಲ. ಬೆದರಿಕೆ ಒಂದಿದೆ, ಹನಿ ಟ್ರ್ಯಾಪ್ದು ಒಂದಿದೆ. ಹನಿ ಟ್ರ್ಯಾಪು ಈ ಮುನಿರತ್ನ ಹತ್ರ ಹಲವು BJP ನಾಯಕರ ಸಿಡಿಗಳಿದಾವಂತೆ. ಹೆದರಿಸಿ ಬೆದರಿಸಿ ಇವರು ಮಿನಿಸ್ಟರ್ ಆಗಿದ್ದರಂತೆ. ಸಾಕಷ್ಟು ಜನರ ವಿಡಿಯೋಗಳು, ಅಶ್ಲೀಲ ವಿಡಿಯೋಗಳು ಇವರ ಹತ್ರ ಇದ್ದಾವೆ ಅಂಥೇಳಿ ಇದೇ ಲಗ್ಗೆರೆ ನಾರಾಯಣ ಸ್ವಾಮಿಯವರು ಆರೋಪ ಮಾಡಿದರು. ಈಗಲೂ ಕೂಡ ಅದನ್ನೇ ಆರೋಪ ಮಾಡ್ತಾರೆ. ಅವ್ರಿಗೂ ಕೂಡ ಇವರು ಬೆದರಿಕೆ ಹಾಕಿದ್ರಂತೆ. ಅಂದರೆ ರಾಜಕೀಯ ವಿರೋಧಿಗಳನ್ನು ಮುಗಿಸ್ಲಿಕ್ಕೆ ವಿಡಿಯೋವನ್ನು ತೋರಿಸಿ, ಅಶ್ಲೀಲವಾದ ವಿಡಿಯೋಗಳನ್ನು ತೋರಿಸಿ ಬೆದರಿಕೆ ಹಾಕ್ತಾಯಿದ್ರು ಅನ್ನುವಂಥ ಆರೋಪಗಳು ಇವ್ರ ಮೇಲಿತ್ತು. ಇನ್ನೂ 2 ಕೇಸ್ಗಳು ಬಾಕಿ ಇದ್ದಾವೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ.